ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನವೆಂಬರ್ ಮಾಸದ ಧನುರಾಶಿಯವರ ತಿಂಗಳ ಭವಿಷ್ಯ ಹೇಗಿರುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದರಲ್ಲಿ ಅಡೆತಡೆ ಬರ್ತಕ್ಕಂಥ ಇರುತ್ತೆ, ಯಾವುದರಲ್ಲಿ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ, ಇವೆಲ್ಲ ವಿಚಾರಗಳನ್ನು ನೋಡ್ಬೋದು. ನೋಡಿ, ಧನುರಾಶಿ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ. ಗುರುವಿನ ಬಲವಿಲ್ಲ. ಅನ್ನೆಸಸರಿ ಕೋಪ ತಾಪಗಳನ್ನು ದೂರ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಒಂದು ಸತಿ ಚೆನ್ನಾಗಿ ಲಾಭದ ವಿಚಾರಗಳು ಬರ್ಬೋದು, ಒಂದು ಸರಿ ಅಡೆತಡೆಗಳು ಬರ್ಬೋದು. ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಕಾರ್ಯದಲ್ಲಿ ಹಿನ್ನಡೆ ಬರ್ತಕ್ಕಂಥದ್ದೇ ಧನುರಾಶಿಯವರ ಮಾಸದ ತತ್ವವನ್ನು ನೋಡ್ಬೋದು. ಹಾಗೇ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದೇಶ ಯೋಗದ ಫಲ ಸನ್ನಿಹಿತವಾಗಿದೆ. ಯಾರ್ಯಾರು ಅಪೇಕ್ಷೆಯನ್ನು ಮಾಡ್ತಿದ್ದೀರೋ ಧನುರಾಶಿಯವರು ವಿದೇಶಕ್ಕೆ ಹೋಗಲಿಕ್ಕೆ ದಿಸ್ ಈಸ್ ದ ಬೆಸ್ಟ್ ಟೈಮ್. ಖಂಡಿತವಾಗಿ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಧನುರಾಶಿಯವರು ಈ ವಿಚಾರದಲ್ಲಿ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಹೋಗ್ತಾ ಇದ್ದೀವಿ, ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಟೈಮ್. ಖಂಡಿತವಾಗಿ ಅಪ್ಲೈ ಮಾಡಿ, ಲಭ್ಯತೆ ಆಗಿಬಿಡುತ್ತೆ. ನೋಡಿ, ಧನುರಾಶಿಯವರು ಧನಾಧಿಪತಿ ಚತುರ್ಥ ಭಾವದಲ್ಲಿ ವಕ್ರನಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಮಂದಗತಿಯಲ್ಲಿ ನಡೀತದೆ. ವ್ಯಾಪಾರಗಳು ಸಪ್ತಮಾಧಿಪತಿ ನಷ್ಟಕ್ಕೆ ಕೂತಿದ್ದಾನೆ, ಅಷ್ಟು ಉತ್ತಮತೆ ಇರೋದಿಲ್ಲ. ಲಾಭ ಬಂದರೂ ಸಹತ ನಷ್ಟ, ಏಕೆಂದರೆ ಶುಕ್ರ ಲಾಭ ಸ್ಥಾನಕ್ಕೆ ಬರ್ತದೆ, 6ರ ಅಧಿಪತಿ. ಲಾಭ ಬರ್ತದೆ, ಆದರೆ ಖಂಡಿತವಾಗಿ ಉಳಿಯೋದು ಕಷ್ಟ ಆಗ್ತದೆ. ಧನುರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ಆಗಿರಬೇಕಾಗ್ತದೆ. ಆದರೆ ಖರೀದಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ದ ಬೆಸ್ಟ್ ಟೈಮ್. ಒಟ್ಟಾರೆಯಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿದ್ದೀನಿ, ಸ್ವಲ್ಪ ಮಟ್ಟಿಗೆ ಬೆಸ್ಟ್ ಟೈಮ್. ಧನುರಾಶಿಯವರಿಗೆ ಸ್ವಲ್ಪ ಅದರ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ. ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ರಾಹು ಇದ್ದಾನೆ. ತೃತೀಯ ಭಾವ ತಮ್ಮಂದರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಭೂಮಿಯ ವಿಚಾರದಲ್ಲಿ ಸರಿಯಾದಂಥ ನಿಲುವುಗಳನ್ನು ಧನುರಾಶಿಯವರು ತಗೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಚತುರ್ಥ ಭಾವ, ನೀವೇನಾದರೂ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡಿದ್ದೆ ಆದಲ್ಲಿ ಧನುರಾಶಿಯವರು ಭೂಮಿಯ ವಿಚಾರದಲ್ಲಿ, ಹಾಗೆ ತಮ್ಮಂದರ ವಿಚಾರದಲ್ಲಿ, ಅಣ್ಣ ತಮ್ಮಂದರ ವಿಚಾರದಲ್ಲಿ ಖಂಡಿತ ನಿಮಗೆ ಕೆಡಕಾಗ್ತಕ್ಕಂಥದ್ದಿರ್ತದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಖಂಡಿತವಾಗಿ ಈ ಒಂದು ಆಲೋಚನೆಗಳಿದ್ದರೆ ಡಿಫಾಲ್ಟ್ ಮಾಡಿ, ಅದನ್ನು ತೆಗೆದುಹಾಕಿ ಆಚೆ ಹಾಕಿ. ಧನುರಾಶಿ ಗುರುವಿನ ಬಲವಿಲ್ಲ, ವಕ್ರನಾಗಿದ್ದಾನೆ. ಜೊತೆಗೆ ನಷ್ಟಸ್ಥಾನದಲ್ಲಿ ಸೂರ್ಯ ಬರ್ತಾನೆ 12ರ ಸ್ಥಾನಕ್ಕೆ. 9ರ ಅಧಿಪತಿ 11ರಲ್ಲಿತ್ತು, ಸ್ವಲ್ಪ ಶುಭವಾಗ್ತಿತ್ತು. ಮಧ್ಯಭಾಗದಿಂದ ನಿಮಗೆ ಸ್ವಲ್ಪ ನಷ್ಟದ ಕಾಲ. ಕುಜ ನಷ್ಟದಲ್ಲಿದ್ದಾನೆ, ಬುಧ ನಷ್ಟದಲ್ಲಿದ್ದಾನೆ, ಪಂಚಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಸ್ವಲ್ಪ ಬಿ ಕೇರ್ಫುಲ್. ಹಾರ್ಡ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ಸರ್ವೈವಬಲ್ ಟೈಮ್ ಧನುರಾಶಿಯವ್ರಿಗೆ. ಸಂತಾನ ಸ್ವಲ್ಪ ಅಬೋಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತದೆ. ಸಂಗಾತಿಯ ವಿಚಾರದಲ್ಲಿ, ಸಂಗಾತಿಯ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ಸಮಯ. ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯ ಅಥವಾ ಉಗ್ರ ನರಸಿಂಹನ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಮಂತ್ರವನ್ನು ಪಠಣೆ ಮಾಡಲೇಬೇಕಾಗ್ತದೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅಯಗ್ರೀವ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಧನುರಾಶಿಯವರು ಸಂಗಾತಿಯೊಟ್ಟಿಗೆ ವಾಗ್ವಾದಕ್ಕೆ ಇಳಿಯೋದು ಬೇಡ, ಇದು ಭಾಳ ಮುಖ್ಯ. ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟತೆಯನ್ನು ತೋರಿಸ್ತದೆ. ಲಾಭ 6ರ ಅಧಿಪತಿ 11ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ಕಾಲ ನಿಮಗೆ ಶುಭವನ್ನು ಕೊಡ್ತಕ್ಕಂಥಿರುತ್ತೆ. ದಶಮಾಧಿಪತಿ ಕೂಡ 12ರ ಸ್ಥಾನದಲ್ಲಿದ್ದಾನೆ. ಬಟ್ ಒನ್ ಥಿಂಗ್, ನಾನು ಹೇಳಿದಾಗೆ ನಿಮಗೆ ವಿದೇಶ ಯೋಗದ ಫಲ ಲಭ್ಯತೆ ತುಂಬ ಚೆನ್ನಾಗಿದೆ. ಖರ್ಚುಗಳು, ಧನಾಧಿಪತಿ ಖರ್ಚುಗಳು ಇದ್ದಕ್ಕಿದ್ದಾಗೆ ಖರ್ಚುಗಳು ಬರ್ಬೋದು. ಇವೆಲ್ಲ ವಿಚಾರಗಳನ್ನು ತಲೆಯಿಟ್ಕೊಂಡ್ರೆ ಧನುರಾಶಿಯವರಿಗೆ ಒಂದು ಶುಭದ ಪರ್ವ ಆಗ್ತದೆ, ಇಲ್ಲಾಂದರೆ ಕಷ್ಟ.
12ರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದೆ, ನಷ್ಟವನ್ನು ತೋರಿಸ್ತದೆ. ಸ್ವಲ್ಪ ಜಾಗರೂಕರಾಗಿ ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕ. ಅಷ್ಟಮ ಸ್ಥಾನದಲ್ಲಿ ಉತ್ಕೃಷ್ಟ ಅಂದರೆ ಉಚ್ಚ ಸ್ಥಾನದಲ್ಲಿದ್ದು ವಕ್ರನಾಗ್ತಕ್ಕಂಥದ್ದು ಗುರುವಿನ ತತ್ವ ಆಗ್ತದೆ. ಮದುವೆ ವಿಚಾರದಲ್ಲಿ ಹಿನ್ನಡೆ ಇರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಮಕ್ಕಳ ವಿಚಾರದಲ್ಲಿ ಹಿನ್ನಡೆ ತೋರಿಸ್ತದೆ. ಇವೆಲ್ಲ ವಿಚಾರಗಳಿಗೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತೋರಿಸ್ತಾ ಇದ್ದೀನಿ. ತೊಗರಿ ಕಾಳನ್ನು ದಾನ ಮಾಡೋದು ಮರಿಬೇಡಿ, ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಸಾಧ್ಯವಾದರೆ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ, ಗೋಧಿಯ ಪಾಯಸ, ಹೆಸರು ಕಾಳಿನ ಫಲಹಾರ, ಸಾಧ್ಯವಾದರೆ ಒಬ್ಬಟ್ಟು, ಈ ಥರದ ಒಂದು ಅಡುಗೆಯನ್ನು ಮಾಡಿಸಿ ಅಲ್ಲಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿಸಿ ಬಡಿಸಿ. ಆಗ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಶುಭವಾಗ್ತದೆ. ಇಷ್ಟು ಈ ಒಂದು ಮಾಸದ ತತ್ವ. ಜಾಗರೂಕರಾಗುವುದರಲ್ಲಿ ಶುಭತ್ವ ಇರ್ತದೆ. ಖಂಡಿತ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.